ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇವುಗಳನ್ನು ಒಗ್ಗೂಡಿಸಿ ಸಮನ್ವಯ ಮಾಡಬೇಕು. ಕೇಂದ್ರ ಸರ್ಕಾರ ಕೆಲವು ದುಡ್ಡನ್ನು ಕೆಲವು ಖರ್ಚು ಮಾಡೋದು, ರಾಜ್ಯಕ್ಕೆ ಮತ್ತು ಕೆಲವು ಖರ್ಚು ಮಾಡೋದು, ಅದು ಸಮಗ್ರವಾಗಿ ಆಗೋದಿಲ್ಲ. ಕಾಮನ್ ಪರ್ಪಸ್ ಏನಿದೆ ಅದನ್ನು ಕೇಂದ್ರ ರಾಜ್ಯದ ಎರಡೂ ಹಣವನ್ನು ಕಾರ್ಯಕ್ರಮವನ್ನು ಜೋಡಿಸಿ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಮಾಡ್ತೀವಿ. ನಾನು ಕೂಡ ಇಲ್ಲಿ ಮೇಲ್ಮಟ್ಟದಲ್ಲಿ ನಿಮ್ಮ ಮಂತ್ರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತೇನೆ. ಅಗ್ರಿಕಲ್ಚರ್ ಕಮಿಷನರ್ಗೂ ಮಾತಾಡ್ತೀನಿ. ಹಾವೇರಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಕೇಂದ್ರ ರಾಜ್ಯ ಸರ್ಕಾರದ್ದು. ಆ ರೀತಿ ನಾವು ಸಮನ್ವಯ ಮಾಡೋಣ. ಒಟ್ಟಾರೆ ನಮ್ಮ ಗುರಿ ಈ ದೇಶದ ಅಭಿವೃದ್ಧಿಗೆ ಬೆನ್ನೆಲುಬಾಗಿರುವಂಥ ರೈತ ಮತ್ತು ಕೃಷಿ ಅತ್ಯಂತ ಯಶಸ್ವಿಯಾಗುತ್ತೆ. ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು, ಯಾವತ್ತು ರೈತ ಸಂತೋಷವಾಗಿರ್ತಾನೋ, ಕಾಲಾಗ ಜುರ್ಕಿ ಚಪ್ಪಲು, ಸಿಲ್ಕ್ ಅಂಗಿ, ಛತ್ರಿ ಸಂತೋಷವಾಗಿ ಹಿಡ್ಕೊಂಡು ಓಡಾಡ್ತಾನ, ಅವತ್ತು ದೇಶ ಉದ್ಧಾರ ಆಗಿದೆ ಅಂತ ತಿಳ್ಕೊರಿ ನೀವು. ಆದ್ದರಿಂದ ಇವತ್ತು ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಮತ್ತು ನಾನು ಎಲ್ಲ ಹೇಳ್ತೇನೆ, ರೈತ ಯಾರಿಗೂ ಸೇರಿಲ್ಲ, ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ರೈತನಿಗೆ ಸೇರಿದ್ದಾವೆ.